ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಮತ್ತೊಂದು ಹೊಸ ಬ್ಲಾಗ್ಗೆ ನಿಮ್ಗೆಲ್ಲ ಬ್ಯೂಟಿಫುಲ್ ಸ್ವಾಗತ. ಇವತ್ತು ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಂಗೆ ನನ್ನ ಜೊತೆ ಯಾರ್ಯಾರು ಬರ್ತಾವ್ರೆ ಅಂತ ಹಂಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಫ್ರೆಂಡ್ಸ್, ಇವತ್ತು ನಮ್ಮ ಜೊತೆ ದೇವಸ್ಥಾನಕ್ಕೆ ಬರ್ತಾ ಇರೋದು ನಮ್ಮಮ್ಮ. ಹಾಯ್ ಮಾಡ. ಮತ್ತು ನಮ್ಮ ಅಜ್ಜಿ ಬರ್ತಾರೆ. ಹಾಯ್ ಮಾಡಜ್ಜಿ. ಹಂಗೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಕಡೆಗೆ ಬಂದೆ. ಬಸ್ ಸ್ಟ್ಯಾಂಡ್ ಕಡೆಗೆ ಬಂದಿದ್ದ ತಕ್ಷಣ ಆಮೇಲೆ ಸೀದಾ ಬಸ್ ಹತ್ಕೊಂಡ್ರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ. ಈ ವಿಡಿಯೋಗೆ ಒಂದು ಚಾಲೆಂಜ್ ತಗೊಂತ ಇದ್ದೀನಿ. ಈ ವಿಡಿಯೋಗೆ ಏನಾದ್ರು 500 ಲೈಕ್ಸ್ ಮತ್ತೆ 200 ಕಮೆಂಟ್ಸ್ ಏನೋ ಬಂತಂದ್ರೆ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಆಯ್ತಂದ್ರೆ ಇವತ್ತು ನೈಟೇ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ನಾನು ಟಾಸ್ ತಗೊಂಡಿರೋದು ಈ ವಿಡಿಯೋಗೆ. ಅದಾಯ್ತಂದ್ರೆ ನಾನು ಹೋಗೋ ಟೈಮಲ್ಲಿ ನಿಮ್ಗೆ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ. ಅದು ವಾಯ್ಸ್ ಓವರ್ ಏನು ಕೊಟ್ಟಿರಲ್ಲ, ಹಂಗೆ ಡೈರೆಕ್ಟ್ ವಿಡಿಯೋದಲ್ಲಿ ಹಂಗೆ ವಾಯ್ಸ್ ಕೊಟ್ಬಿಟ್ಟು ಹಂಗೆ ಅಪ್ಲೋಡ್ ಮಾಡಿರ್ತೀನಿ. ಹಂಗೆ ದೇವಸ್ಥಾನದ ಪ್ರದಕ್ಷಿಣ ಹಾಕಿ ಎಷ್ಟು ಬೇಗ ದೇವ್ರು ನೋಡಿದ್ವಿ. ಜಯ ತುಂಗಾ ಜಲ ಜಯ ಶ್ರೀ ಜಯ ರಾಘವ. ನನಗೆ ಮತ್ತೆ ನಮ್ಮ ಚಾನಲ್ ವ್ಯೂವರ್ಸ್ಗೆ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೊಂಡ್ವಿ. ದೇವ್ರು ನೋಡ್ಕೊಂಡು ಸೀದಾ ಹಂಗೆ ಪಕ್ಕದಲ್ಲಿ ಇರೋ ಸಾಯಿಬಾಬಾ ದೇವಸ್ಥಾನಕ್ಕೆ ಹಂಗೆ ಹೋಗಿದ್ವಿ. ಸಾಯಿಬಾಬಾ ದೇವಸ್ಥಾನ ಈಚೆಯಿಂದ ಈ ತರ ಇತ್ತು. ಹಂಗೆ ಎಂಟ್ರೆನ್ಸ್ ಅಲ್ಲಿ ದೇವ್ರಿತ್ತು, ಅದಕ್ಕೂ ಕೈ ಮುಕ್ಕೊಂಡು ಕ್ಯೂ ನೋಡಿ ತೊಡೆದಿತ್ತು. ಕ್ಯೂ ಹಂಗೆ ಮುಗಿಸ್ ಆಮೇಲೆ ಸಾಯಿಬಾಬಂದು ದೇವಸ್ಥಾನದ ಒಳಗಡೆ ಹೋಗಿದ್ವಿ. ಒಳಗಡೆ ಹಂಗೆ ಚೆನ್ನಾಗಿತ್ತು. ಒಳಗಡೆ ದೇವಸ್ಥಾನ ಮಾತ್ರ ಚೆನ್ನಾಗಿತ್ತು. ದೇವಸ್ಥಾನ ಎರಡು, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮತ್ತೆ ಸಾಯಿಬಾಬಾ ದೇವಸ್ಥಾನ ಎರಡು ಚೆನ್ನಾಗಿತ್ತು. ಆದ್ಮೇಲೆ ಹಂಗೆ ಭಜನೆ ಇತ್ತು, ಭಜನೆ ನೋಡ್ಕೊಂಡು ಅಷ್ಟೇ ಎಕ್ಸಿಟ್ ಆಗಿತ್ತು. ಇದಾಗಿತ್ತು ಇವತ್ತಿಂದು ಬ್ಲಾಗ್. ನೆಕ್ಸ್ಟ್ ಸಿಗೋರ್ಗು ಟೇಕ್ ಕೇರ್, ಬೈ ಬೈ. ಹಂಗೆ ಈ ವಿಡಿಯೋ ನಿಮ್ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಎಲ್ಲ ಶೇರ್ ಮಾಡಿ. ನಾನು 500 ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡ್ಲಿ. ಧನ್ಯವಾದಗಳು ನೀವು ಇಲ್ಲಿವರೆಗೂ ಬ್ಲಾಗ್ ನೋಡಿದಕ್ಕಾಗಿ. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.